ಹೇ ನಿಂಗವ್ವ ನೀಲವ್ವ ಇಲ್ಲಕ್ಕ ಮಲ್ಲಕ್ಕ ಪಾರಕ್ಕ ಶಾರಕ್ಕ ಬರ್ರಿ ಅಬೆ ನನ್ನ ಮಗಳು ನಿಂಗವ್ವ ಬಂದ ಅಕ್ಕಿ ಭಾಳ ಶಾನ್ಯಾಗಳ ಸಂಗೀತ ವಿದ್ಯೆ ಕಲ್ತಾಳ ಹೆಂಗ್ ಹಾಡ್ತಾಳ ನೋಡ್ ಬರ್ರಿ. ಇರ್ಲಿ ಬಿಡ್ಬೆ ಅದನ್ನೇ ಊರು ತುಂಬ ಹೇಳ್ತಿ ಬಾ. ಓಣಿ ತುಂಬಾ ಹೇಳಿನ್ಬೆ ಇನ್ನ ಊರಿನ ತುಂಬಾ ತಂಗಿ ದೊಂಬ್ರು ಹೆಣ್ಣು ಏನ್ ವಿದ್ಯೆ ಕಲ್ತಾರ ಅಂತ ನನ್ ಕೇಳ್ತಾರ ಅವ್ರು ನನ್ನ ಆಡ್ಕೋತಾರ ಈಗ ಅವರು ಬಂದ್ ನೋಡ್ಲಿ. ಹೌದ್ ಬೇವ ನಿನ್ ಧೈರ್ಯನ ಧೈರ್ಯ ತಿಳುವಳಿಕಿನ ದೊಡ್ಡ ತಿಳುವಳಿಕೆ ನಿನ್ ಮಗಳ ಹುಟ್ಟಿದ್ದಕ್ಕೂ ಸಾರ್ಥಕ ಆದ್ ನೋಡ್ಬೆ. ನಿನ್ನ ಸಹಕಾರದಿಂದ ಕರ್ನಾಟಕ ಸಂಗೀತ ಕಲಿತೆ, ನೃತ್ಯಕಾರ್ತಿ ಆದ್ಯ, ನಟಿ ಆದ್ಯ, ಮರಾಠಿ ಉರ್ದು ಸಂಸ್ಕೃತ ಭಾಷಾ ಕಲಿತೆ. ನಿನ್ನಂತ ತಾಯಂದ್ರು 10 ಜನ ಹುಟ್ಟಿ ಬರ್ಲಿ ಬೇ ಈ ಭೂಮಿ ಮೇಲೆ. ಅದ್ಕ ಬೇ ಊರ್ ಗೌಡನ್ ಮುಂದ ಕಲಿ ಅಂತ ಮಾಡ್ತೀನಿ. ಮುಂದೊಂದಿನ ನಿನ್ ಮೇಳದ ಪಾರಿಜಾತ ಅವನ ಅಂಗದಾಗ ನಡ್ದ ನಡಿಬೇಕು ಅದ ನನ್ ಜಿದ್. ಆತ್ ಬೇವ ನಿನ್ ಆಸನ ಯಾಕೆ ಬೇಡನಕ್ ಹೋಗ್ಲಿ. ನಮ್ ಮೇಳದ ಪಾರಿಜಾತ ಆಟನ ಊರ್ ಗೌಡನ್ ಮುಂದ ಅಟ್ಟ ಹಾಕಿ ಆಡ್ತೀನಂತ ನಡಿಯವ. ತಂಗಿಯ ನಿಂಗವ್ವ ನಿಮ್ಮವ್ವ ತಿರ್ಕೊಂಡಿದ್ದ ಸುದ್ದಿ ಕೇಳಿ ಭಾಳ ಅಂದ್ರೆ ಭಾಳ ದುಃಖ ಆತವ. ನೀನ್ನ ಸಣ್ಣಕ್ಕಿದ್ದಿ ಅವಾಗ ನಿಮ್ಮವ್ವ ಸಂಗೀತ ವಿದ್ಯಾ ಕಲಿಲ್ಲ ಅಂತೇಳಿ ನಮ್ಮ ಮನೆ ಬಿಟ್ಟು ಹೋಗಿದ್ಲವ. ಹೌದ್ರಿ ಗುರುಗಳ ನಮ್ಮ ಅವ್ವನ ಧೈರ್ಯ ಮೆಚ್ಚಬೇಕ್ರಿ. ಊರ್ ಗೌಡನ ಎದುರು ಹಾಕೊಂಡು ನನಗೆ ಭಾಳ ವಿದ್ಯೆಗಳನ್ನ ಕೊಡಿಸಿದಳ್ರಿ. ಆಕಿನ ಧೈರ್ಯ ಮೆಚ್ಚಬೇಕ್ರಿ ಗುರುಗಳ. ಹೌದವ ನಿಮ್ಮ ಅವ್ವನ ಧೈರ್ಯ ಮೆಚ್ಚಬೇಕು. ಅವಾಗ ಊರ್ ಗೌಡನ ಎದುರು ಹಾಕೊಂಡ ನಿಂಗ ಸಂಗೀತ ವಿದ್ಯಾ ಕಲಿಸಿದ್ಲ. ತಂಗಿ ಈ ಶ್ರೀಕೃಷ್ಣ ಪಾರಿಜಾತ ನೀನ ಉತ್ತಂಗಕ್ಕೆ ತಗೊಂಡೋಗೋ ಜವಾಬ್ದಾರಿ ನಿನ್ನ ತಲೆ ಮೇಲೆ ಐತಿ. ಇದನ್ನ ಎಲ್ಲ ಮುಂದುವರ್ಸ್ಕೊಂಡು ಹೋಗ ಎಲ್ಲ ಒಳ್ಳೇದಾಕೈತಿ. ನೀನು ಹೊತ್ತು ನಿಂತೈತವ ನಾ ಬರ್ತೀನಿ. ಬರ್ಲವ ಯವ್ವ ನನ್ನ ಹೆಸರು ನನ್ಗಿ ರಾಮಣ್ಣ ಅಂತ. ನನಗೆ ನಿಮ್ಮ ಮೇಳಕ್ಕೆ ಸೇರಕ ಆಸೆ ಐತಿ. ಅದಕ್ಕೆ ನಿಮ್ಮ ಮೇಳ ಸೇರಕ್ಕೆ ಬಂದಿನಿ ಬೇವ. ನನಗೆ ಮಾಲಿಕ್ಪುರ ರಾಜಸಭಾದಲ್ಲ ಎಲ್ಲ ಹೇಳಿ ಕಳ್ಸೇನ್ ಬೇ. ನೀ ಬಂದಿದ್ದು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ಬಂದಂಗ. ನೀನು ನನ್ನ ಕಂಪ್ನೊಳಗ ಪಾತ್ರ ಮಾಡ್ತೀಯ. ಬಾ ಹಂಗಾದ ನರಸಾಪುರದ ರುದ್ರಯ್ಯ ಭಾಗವತ ಆಗ್ತಾನ. ನೀನು ಕೃಷ್ಣನ್ ಪಾತ್ರ ಮಾಡು, ನಾನು ಸತ್ಯಭಾಮೆ ಆಗ್ತೀನಿ. ಬೆಲ್ಲದ ಭಾಗ್ಯವಾಡಿ ರಾಮಣ್ಣ ಗೌಳ್ಗಿತ್ತಿ ಕೊರವಂಜಿ ಪಾತ್ರ ಅವ ಮಾಡ್ಲಿ. ನಿಮ್ ತಮ್ಮ ವಾಮನ ರುಕ್ಮಿಣಿ ಆಗ್ಲಿ. ನೋಡವ ನೀನು ಕರ್ನಾಟಕ ಒಳಗ ಚೆನ್ನಾಗಿ ಆಡ್ತಿದ್ದಿ, ನಾನು ಕೃಷ್ಣನ್ ಪಾತ್ರ ಮಾಡ್ತೀನಿ. ಈಗ ನನಗ ರಾಜ್ಯಸಭಾದನಲ್ಲ ಎಲ್ಲ ಹೇಳ್ಕಳ್ಸೇನ್ ಬೇವ. ಇರ್ಲಿ ಬಿಡಪ್ಪ, ನನ್ ಮ್ಯಾಲ್ದಾಗಿದ್ದು ಹೋಗಿರೋ ಮಾಲಿಂಗ್ಪುರದ ರಾಜ ಸಾಹೇಬ ಇಷ್ಟರ ಕೆಲಸ ಮಾಡ್ಯಾನಲ್ಲ ಅಷ್ಟ ಸಾಕ್ ನನಗ. ನೋಡವ ಈಗ ಒಂದೆರಡು ಪಾತ್ರ ಮಾತಾಡುನು. ಈಗ ತಾಲೀಮ್ ನಡಿಯವ ಒಂದೆರಡು ಪಾತ್ರ ಮಾತಾಡುನು. ನಡಿಯಪ್ಪ, ನಾಳೆ ಗೊಡ್ಜಿ ಗ್ರಾಮದಾಗ ಜಾತ್ರೆ ಐತಿ. ಮತ್ತ ಹಂಗ ಗ್ರಾಮದಾಗು ಪಾರಿಜಾತ ಐತಿ. 2 ಊರಾಗ ಪಾರಿಜಾತ ನಡಿಲಿ. ನಾವು ಊರ್ ಜಲ್ದಿ ಸೇರಿದ್ರಂದ್ರ ಅಲ್ಲಿ ಉಳ್ಕೊಳಕ ವ್ಯವಸ್ಥೆ ಮಾಡ್ಕೊಳ್ಳೋಣಂತ. ನೋಡವ ನನಗೂ ಈ ಸಲ ಮನಿ ಕೆಲಸ ಭಾಳ ಅದಾವು. ಆದ ಕಾರಣಕ್ಕ ನಾನು ನಿನ್ ಜೊತೆ ಬರಾಕ್ ಆಗಲ್ಲ ಬೇವ. ಅದಕ್ಕ ನಮ್ ತಮ್ಮದನಲ್ಲ ವಾಮನ ಅವ ನಿಮ್ ಜೊತೆ ಬರ್ತಾನ. ಇದೊಂದ್ಸಲ ಹೆಂಗಾರ ಮಾಡಿ ಪಾರಿಜಾತ ನಡೆಸ್ಕೊಡ್ರವ, ನಾನು ಮತ್ತ ಮುಂದಷ್ಟು ಬರ್ತೀನಿ ಬೇವ. ಆಯ್ತು ಬಿಡಪ್ಪ, ಅಷ್ಟು ಮಾಡಂಗಾಗ. ಯವ್ವ ಈಗ ನಾ ಹೋಗಿ ಬರ್ಲಿ. ಹೋಗ್ಬಾ, ಬರ್ತೀನಿ.
ನಾನವ ಬರ್ಗಿರ ಆಚೆ ಅಂತ ನನಗ ನನ್ನಿದಿರಮ್ಮನ ಹೇಳಿ ಕಳ್ಸ್ಯಾನ ಆತ್ಗ ಮನಿ ಕೆಲಸ ಭಾಳ ಆತಂತ ಬಿಟ್ಟು ಬರ್ದು ಆಗಲ್ಲಂತ ಅದಕ್ಕೆ ನನಗೂ ನಿಂಗಾವ್ ಕಂಪ್ನಿ ಸೇರೋಗಂತ ಹೇಳಿ ಕಳ್ಸ್ಯಾನವ. ಇರ್ಲಿ ಬಿಡಪ್ಪ, ನನ್ನ ಮ್ಯಾಲ್ದಾಗಿದ್ದು ನನ್ನ ಜೊತೆಗೆ ಪಾರಿಜಾತ ಆಟ ಆಡಿದವರು ನನ್ನ ಬಗ್ಗೆ ನನ್ನ ಕಂಪ್ನಿ ಬಗ್ಗೆ ಇಷ್ಟರ ಕೃತಜ್ಞತಾ ಭಾವ ಇಟ್ಕೊಂಡಾರಲ್ಲ ಅಷ್ಟ ಸಾಕು ನನಗೆ. ನೀನು ನನ್ನ ಕಂಪ್ನಿ ಒಳಗೆ ಪಾತ್ರ ಮಾಡು. ಮತ್ತು ನಿನ್ಗೆ ಯಾವ್ಯಾವ ಜ್ಞಾನಗಳದಾವಪ್ಪ? ನಾನು ಹಾಡ್ತೀನವ, ನನಗೂ ರಾಗ ತಾಳ ಸಂಗೀತ ಜ್ಞಾನ ಐತಿ. ನೀವು ಇಷ್ಟು ಹೇಳಿದ್ರ ಅಷ್ಟ ಸಾಕಪ್ಪ, ನನಗೆ 10 ಆನೆ ಬಲ ಬಂದಂಗಾಗುತ್ತ. ನಾ ಎಲ್ಲಿ ನನ್ನ ಕಂಪ್ನಿ ಮುಳುಗ್ ಹೋಗೈತೋ ಅನ್ನೋಂಗಾಗಿತ್ತು. ಆದ್ರ ಒಬ್ರು ಹೋದ್ರು ಇನ್ನೊಬ್ರ ಆ ಸ್ಥಾನ ತುಂಬ್ತಾರಲ್ಲ ಅಷ್ಟ ಸಾಕು ನನಗೆ. ನೀ ಚಿಂತೆ ಬಿಡವ, ಉಳಿದಿದ್ದಲ್ಲ ನಾನು ನೋಡ್ಕೊತೀನಿ. ನೀನು ಮಾಲೀಕರಾಗಿ ಇರು. ಪಾತ್ರಕ್ಕ ಎಷ್ಟು ಬೇಕು ಅಷ್ಟೇ ನ್ಯಾಯ ಕೊಟ್ರ ಆತಿಲ್ಲ. ಆಯ್ತಪ್ಪ, ನಾಳೆ ಗೊಡ್ಚಿ ಗ್ರಾಮದಾಗ ಜಾತ್ರೆ ಐತಿ, ಬಂಡಿ ಕಟ್ಟಾಕ ಹೇಳಿನಿ. ಮತ್ತು ನಾಳೆ 10 ಗಂಟೆಗೆ ಹೋಗೋಣ. ಆತವ, ನಾನು ಈ ಕಂಪ್ನ್ಯಾಗ ಎಷ್ಟು ದಿನ ಇರ್ಬೇಕು ಅನ್ನೋದು ಕರಾರ ಆಗ್ಲಿಲ್ಲ. ನೋಡಪ್ಪ ರಾಜಯ್ಯ, ನೀನು ಇಲ್ಲೇ ಇರಬೇಕು, ಬೇರೆ ಕಂಪ್ನಿಗೆ ಹೋಗ್ಬಿಡ್ದು. ನಾವೆಲ್ಲರೂ ಸೇರಿ ಕೃಷ್ಣನ ಹೆಸರಿನಾಗ ಪಾರಿಜಾತ ಆಟ ನಡೆಸೋಣಂತ. ಆತಯ್ಯವ, ಹೇಳಿ ಕೇಳಿ ನಾನು ಬಡವಾದೀನಿ. ನನಗೂ ಆಟ ಅಂದ್ರ ಬಹಳ ಪ್ರೀತಿ. ಸರಿಯಪ್ಪ, ಎಲ್ಲ ತಯಾರಾಗ್ಯದ, ಬಂಡಿನೂ ಬಂದೈತ, ಹೋಗೋಣ ಮತ್ತಿನ್ನು. ಆತವ ಬಾ. ಸರಿಯಪ್ಪ. ಕೇರಿ ಕೇರಿಯಲಾಡುತ್ತಾ ಪಾಡುತ್ತಾವಯ್ಯ, ನಾರಿ ಮಣಿ ತಿರುಗುತ್ತಾ ಪಾಡುತ್ತಾವಯ್ಯ, ನಾರಿ ಮಣಿಯರಿಗೆಲ್ಲ ಶಕುನವ ಹೇಳುತ್ತಾ ಬೀರುತ್ತ ಸುಖವನು ಸಾರುತ್ತಾ ನಾರಿ ಹೌದಿಲ್ಲ? ಆ ಹಾಡಿನ ಜಾಗ ಹೋಗುನು ಯಾರಂತ ಗೊತ್ತಾಕೈತಿ. ನಡಿ ನಡಿ. ಶಕುನವ ಹೇಳುತ್ತಾ ಬೀರುತ್ತ ಸುಖವನು ಸಾರುತ್ತಾ ಬೀರುತ್ತ ಸುಖವನು. ಯಾರಪ್ಪ ನೀನು? ಹೋ, ನೀವು ಪಾರಿಜಾತ ಕಲಾವಿದ್ರಲ್ಲ ರೀ? ನಿನ್ನೆ ಕೊಡ್ಚುವಾಗ ನಿಮ್ಮ ಆಟ ನೋಡಿದಲ್ ಬೇವು ನಾನು. ನಾವು ರಾಮದುರ್ಗಕ್ಕ ಪಾರಿಜಾತ ಆಡಕ್ ಹೊಂಟಿವಪ್ಪ. ಹೌದಾ ನೀವ? ನಾನು ಶಿವಗುರಿ ಅಂತ ವಿಲೆ ಭಕ್ತರವೇವ. ನಿಮ್ದು ನಿನ್ನೆ ಆಟ ನೋಡಿದ್ನಲ್ ಬೇ, ಅದು ನೆನಪಾಗಿ ಅದ ರಾಗ ಆಡಕತ್ತಿದ್ನಲ್ ಬೇವ. ನಿನ್ನ ಹಾಡಿನ ಜಾಡ್ ಹಿಡಿದು ಬಂದಪ್ಪ ಇಲ್ಲಿಗೆ. ಆಹಾ ಯಪ್ಪ, ನೀನಯ್ಯಪ್ಪ. ನಿನ್ನ ಹಾಡಿನ ಜಾಡ್ ಹಿಡಿದು ಬಂದಪ್ಪ ಇಲ್ಲಿಗೆ. ಆಹಾ ಆಹಾ, ಎಂತ ದೊಡ್ಡದನೈತಪ್ಪ ನಿಂಗ. ನಿನ್ನ ನೋಡಿ ಬಾಳ್ ಖುಷಿ ಆತ್ ನೋಡು. ತಮ್ಮ, ನಿನ್ ಖುಷಿ ಇಲ್ಲಿಗೆ ನಿಂತು ಹೋಗುದು ಬೇಡ. ನಿನ್ ಧ್ವನಿ ಭಾಳ ಚಂದ ಐತಿ, ದೊಡ್ಡ ಧ್ವನಿ ಬೇರೆ. ನೀ ಹೂ ಅಂದ್ರ ನನ್ನ ಕಂಪ್ನಿ ಒಳಗ ನಿನಗೂ ಒಂದು ಪಾತ್ರ ಕೊಡ್ಬೇಕಂತ ಮಾಡೀನಿ. ಈ ಮಾತಿಗೆ ಏನಂತೀಯಪ್ಪ? ನನಗೆ ಹಿಂಗೆ ನೋಡ್ಬಿಟ್ಟೆ, ನನಗ ಸಾಕ್ಷಾತ್ ಸರಸ್ವತಿ ಒಳಗೆ ತೊಡಿಯವ. ನೀ ಕರ್ಕೊಂತ ಬ್ಯಾಡ ಮನಸ್ಸು ನನಗಂತ್ರಿ ಇಲ್ಲವ. ನಾನು ಆಟ ಆಡ್ಬೇಕು, ಕಲಾವಿದ ಆಗ್ಬೇಕು ಅನ್ನೋ ಮನಸ್ಸು ನುಗ್ಗೈತ್ ಬೇವ. ನೀ ಕರ್ಕೊಂತ ಅಂದ್ರ ಬಂದ ಬರ್ತೀನಿ ಬೇವ. ಹಂಗಾದ್ರೆ ಒಂದು ಕೆಲಸ ಮಾಡ್ತಮ್ಮ, ನೀ ಏನ್ ಹೇಳವ? ನಾವು ನಾಳೆ ಗೊಡ್ಚಿ ಗ್ರಾಮಕ್ಕ ಪಾರಿಜಾತ ಆಡಕ್ ಹೊಂಟೀವಿ. ಹಂಗಾದ್ರೆ ನಾನು ಬರ್ತೀನಿ ಬೇ. ತಮ್ಮ, ನೀನ್ ಹಿಂಗ ಕರ್ಕೊಂಡು ಹೋಗುದು ಸರಿಯಲ್ಲಪ್ಪ. ನೀನು ನಿಮ್ ತಂದೆ ತಾಯಿಗೆ ಹೇಳಿ ಅವ್ರ ಆಶೀರ್ವಾದ ತಗೊಂಡು ಬಾರಪ್ಪ. ಆಗ್ಲೇವ, ನಾಳೆಗೇನೋ ಅಪ್ಪ ಹೇಳಿ ಒಪ್ಪಿಸೇವ, ಆಟದ ಹೊತ್ತಿ ಬರ್ತೀನಿ. ಆಗ್ಲೇವ? ಆಯ್ತಪ್ಪ, ಅಷ್ಟ ಮಾಡ. ಆಗ್ಲೇವ ಆಗ್ಲೇವ ನಾವು ಹೋಗ್ತೀವಿ. ಆಗ್ಲೇವ. ನಡಿಯಪ್ಪ ರಾಜಯ್ಯ, ಹೋಗುನು. ಬಾ. ನಾರಿ ಮನಿಯರಿಗೆಲ್ಲ ಶಕುನವ ಹೇಳುತ್ತಾ ಬೀರುತ್ತ ಸುಖವನು ಸಾರುತ್ತಾ. ಏ ಕುರಿಯಕ್ಕ, ಏ ಟಗರನ್ನ, ನನ್ನ ಪಾರ್ಸಲ್ ಆಟಕ್ಕೆ ಕರ್ಕೊಂಡ್ರ ಕ್ಯಾ?
ಬಂದಂತವ್ರು ಯಾರು? ಇವ್ರು ಬಂದಂತವ್ರು ಯಾರು ಗೊತ್ತಾಗ್ಲಿಲ್ಲ? ಇಲ್ಲಪ್ಪ ಗೊತ್ತಾಗ್ಲಿಲ್ಲ. ಇವರಿಗೆ ಪ್ರಥಮದಲ್ಲಿ ವಿಘ್ನೇಶ್ವರ 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 ಅಂತಾರ. ಹೇ ಬಾಳ್ ಚಲೋ ಮಾಡಿದ್ರಲ್ಲ. ಯಾಕ್ರಪ್ಪ? ಬಂದ್ಕೊಳ್ಳೆ ವಿಘ್ನೇಶ್ವರ ಏನು? ಹೇ ಹಾಗಲ್ಲೋ, ಇವರು ಬಂದಂತ ವಿಘ್ನಗಳನ್ನ ದೂರ ಮಾಡ್ತಾರ. ಎಷ್ಟು ದೂರ ಮಾಡ್ತಾರ? ಒಂದೆರಡು ಹರದಾರಿ ಮಾಡ್ತಾರ. ಹಾಗೆಲ್ಲ ಚೇಷ್ಟ ಮಾಡಬಾರ್ದು. ಇವರು ಬಂದಂತ ವಿಘ್ನಗಳನ್ನ ದೂರ ಮಾಡ್ತಕ್ಕಂತ ದೇವ್ರು ಇವ್ರು. ಅದಲ್ಲ ಮತ್ತೇನಂತಾರ್ರಿ ಇವ್ರಿಗೆ? ಇವರಿಗೆ ಗಣಪತಿ ಗಣಪತಿ ಅಂತ ನೋಡ. ನಾವ್ ಮೋರೆ ಅಂತೀವ್ರಿ. ಯಾಕೋ ಮರೆ? ಇವ್ರು ನಮ್ ಪೇಟೆ ಸಿಗ್ತಾರ್ರಿ. 50 ರೂಪಾಯಿ ಕೊಟ್ಟು ತರೋದು, 5 ದಿವ್ಸ ಮಾಡ್ದಾಗ ಕುಂದ್ರಿಸಿ 50 ರೂಪಾಯಿ ಪಟಾಕ್ಷಿ ಪಂಚ ಪಳಾರ ತಂದು ಇವ್ರ ನದಿನ ಕಾಣಿ ಬಿಡ್ತಾರ. ಹೇ ಅಂತ ಮಣ್ಣಿನ ಗಣಪತಿ ಅಲ್ವೋ ಇವ್ರು? ಮತ್ತೆ ಎಂತವ್ರಿ? ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಮಾನಸ ಪುತ್ರರಂತ ಸ್ವತಃ ಗಣಪತಿನ ಇಲ್ಲಿಗೆ ಬಂದಾರ. ಏನ್ ಕಾರಣ ಬಂದಾರಿ? ಆಡುವಂತವರಿಗೆ, ನೋಡುವಂತವರಿಗೆ, ಭಕ್ತಿಯಿಂದ ಕುಳಿತು ಕೇಳುವಂತವರಿಗೆ ಉಚಿತವಾದ ವರಗಳನ್ನ ಕೊಡ್ಲಿಕ್ಕಂತ ಬಂದಾರ. ಏನ್ರಿ ಊರ್ಗಳು ಕೊಡಕ್ ಬಂದಾರು? ಹೊರಗಳಲ್ಲ, ಒಂದೆರಡು ಎಮ್ಮಿ ಕರ ಕೊಡ್ತಾರ. ಹಾಗೆಲ್ಲ ಚೇಷ್ಟ ಮಾಡಬಾರ್ದು. ಆಶೀರ್ವಾದ ಮಾಡ್ಲಿಕ್ಕಂತ ಬಂದಾರ. ಏನ್ ಮಾಡಿದ್ರ ಆಶೀರ್ವಾದ ಮಾಡ್ತಾರ್ರಿ? ಯಥಾಸಾಂಗ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಆಶೀರ್ವಾದ ಮಾಡ್ತಾರ ನೋಡು. ನಾ ಪೂಜೆ ಮಾಡಿಸ್ತೇನ್ರಿ. ನೋಡು, ಖರ್ಚು ಬಾಳ ಬರುತ್ತಾ. ಬೇಕಾದಡ್ ಬರ್ಲಿ. ಹಂಗಂದ್ರ ಪೂಜಾ ಸಾಹಿತಿಗಳನ್ನ ಕೇಳಿ ಹೇಳ್ತೀನಿ. ಏನು ಬರುವ ಬಿನ್ನ ಕಾಯೋ ತಾಯ ಮಂಜುನಾಥ ಮಂಜುನಾಥಂ ಶೇಖಗಂಧ ಶ್ರೀಗಂಧ ಮೊದಲು ಇವ್ರಿಗೆ ಪನ್ನೀರ್ ಬೇಕು. ತರುಣಲ್ಲ ಎಲ್ಲಿವು? ನಾವ್ಗಾರ ಬಾಟಲ್ ತಣ್ಣು ಅವನು ತಗೊಂಡು ನಿನ್ನ ಮುಖ ತಿಕ್ಕೋ. ಮತ್ ಪನ್ನೀರ್ ಅದ ಅಂತವ್ರಿ. ಪನ್ನೀರ್ ಅಂದ್ರ ಪವಿತ್ರವಾದ ನೀರ್ ತರಬೇಕು. ತರ್ತೇನ್ರಿ. ಮುಂದೆ ಇವ್ರಿಗೆ ಪುಷ್ಪಾದಿಗಳು ಯಾವ್ಯಾವು? ಅವ ಇರುವಂತಿಗೆ, ಸೇವಂತಿಗೆ, ಮಂದಾರ, ಬಕುಲ, ಪಾರಿಜಾತ ಇಂತ ಪುಷ್ಪಗಳನ್ನ ತಂದು ಏರಿಸ್ಬೇಕು. ಏರ್ಸೋಣ್ರಿ. ಮುಂದೆ ಇವ್ರಿಗೆ ಫಲಹಾರ ಹೇಳ್ರಲ್ಲ. ಹಣ್ಣು ಹಂಪಲಗಳನ್ನ ತಗೊಂಡ್ಬರ್ಬೇಕು. ತರ್ತೇನ್ರಿ. ಇದಲ್ಲದ ಮೃಷ್ಟಾನ ಭೋಜನ ಮಾಡಿಸ್ಬೇಕು. ಮಾಡಿಸ್ತೇನ್ರಿ. ಊಟ ಆದ್ಮೇಲೆ ಏನ್ ಮಾಡ್ಬೇಕು? 2 ಜುಲಾ ಗುಳ್ಗಿ ಕೊಡ್ರಲ್ಲ. ಏಯ್, ಹಾಗೆಲ್ಲ ಚೇಷ್ಟ ಮಾಡಬಾರ್ದು. ಊಟ ಆದ್ಮೇಲೆ ತಾಂಬೂಲ ಕೊಡ್ಬೇಕು. ಕೊಡ್ತೇನ್ರಿ. ಇನ್ನ ಪೂಜೆ ಆದ್ಮೇಲೆ ಏನ್ ಮಾಡ್ಬೇಕಪ್ಪ? ನಿಂತ ಗಂಟೆ ಬರ್ತದೆ. ಬಾಳ ಖರ್ಚು ಮಾಡಿ ಪೂಜೆ ಮಾಡ್ಸಿ ಇನ್ ಬೇಡ್ಕೊ. ಇನ್ನ ನೀ ಬೇಡ್ಕೊರೋ, ನನಗೇನ್ ಕಡಿಮೆ ಆಗೈತಿ? ಮತ್ ಹೊರಗಳ ಬೇಡ ಬೇಕು. ಮತ್ ಬೇಡ್ಕೊ. ಸ್ವಾಮಿ ತಮ್ಮ ಪಾದಕ್ಕೆ ವಂದನೆಗಳು. ಕಲ್ಯಾಣ ಕಲ್ಯಾಣ. ನಾ ಎಷ್ಟು ಜಿಗಿದಾಡಿದ್ರು ನಮ್ ಸಾವು ಬರಬಾರ್ದು. ನೀ ಬೇಡ್ಕೊರ, ನಾ ಬೇಡ್ಕೊಂಡೆ. ಹಂಗ ಸ್ವಾಮಿ ತಮ್ಮ ಪಾದಕ್ಕೆ ವಂದನೆಗಳು. ಕಲ್ಯಾಣ ಈ ನಮ್ಮ ಶ್ರೀಕೃಷ್ಣ ಪಾರಿಜಾತ ನಾಟಕವನ್ನ ಯಶಸ್ವಿ ಆಗ್ಲಿ ಅಂತೇಳಿ ಆಶೀರ್ವಾದ ಮಾಡ್ರಿ. ವಿಶೇಷವಾಗ್ಲಿ ಅಂತ ಆಶೀರ್ವಾದ ಮಾಡಿ ಹೋಗು. ಇನ್ನ ಅವ್ರು ಹೋಗಿ ಬರ್ತಾರ, ಅಪ್ನೆ ಕೊಡಲ್ಲ. ಆಗ್ಲಿ, ಹೋಗ್ ಬರ್ಲಿ. ಹೋಗಿ ಬರುವ ವಿಘ್ನ ಕಾಯೋ ತಾಯ ಹೋಗಿ ಬರುವ ವಿಘ್ನ ಕಾಯೋ ಶ್ರೀಗಂಧ ತಾಯ ಶ್ರೀಗಂಧ ತಾಯ ಎಡಬಾಲ